ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಂಕಿ ಸೌಮ್ಯ ಹಾರ್ಟ್ಫುಲ್ ಲೈಫ್. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇವತ್ತು ಬೆಳಗ್ಗೆನೇ ಒಂದು 8 ಗಂಟೆಯಿಂದ ವ್ಲಾಗ್ ಶುರು ಮಾಡಿದ್ದೀನಿ. ನಾನಿನ್ನೊಳಗಡೆ ಏನೋ ಕೆಲಸ ಮಾಡ್ಕೊತಿದ್ದೆ. ಅಷ್ಟರಲ್ಲೇ ನಮ್ಮ ಮನೆಯವ್ರು ಏನೋ ಹೊರಗಡೆ ನಮ್ಮ ಮನೆಯವ್ರು ಏನು ಮಾಡ್ತಾಯಿದ್ದೆ ಅಂತ ಹೊರಗಡೆ ಬಂದು ನೋಡಿದೆ. ನಮ್ಮ ಮನೆಯವ್ರು ಹೊರಗಡೆ ಎಲ್ಲ ಗಿಡಗಳೆಲ್ಲ ಕ್ಲೀನಾಗೆಲ್ಲ ಕಟ್ ಮಾಡಿಬಿಟ್ಟು ವೇಸ್ಟ್ ಎಲ್ಲನೂ ನೀಟಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಇದು ಪಾರಿಜಾತ ಗಿಡ. ಇದನ್ನು ಫುಲ್ಲೆಲ್ಲ ಕಟ್ ಮಾಡಿಬಿಡ್ತೀನಿ ಮತ್ತು ಚಿಗುರುತ್ತೆ ಅಂತ ಹೇಳ್ತಿದ್ರು. ನಾನು ಅಷ್ಟೆಲ್ಲ ನಮ್ಮ ಮನೆಯವ್ರಿಗೆ ಹೇಳಿದೆ, ಅದರಲ್ಲಿ ಒಂದು ಪಕ್ಷಿ ಗೂಡು ಇಟ್ಕೊಂಡಿದೆ, ಕಟ್ ಮಾಡಬೇಡ ಪಾಪ. ಅದಿನ್ನು ಇವಾಗ ತಾನೇ ನೆನ್ನೆ ಮೊನ್ನೆ ಒಂದು 3 ಗುಡ್ಡಿಕ್ಕಿದ್ದಾನ ಪಾಪ ಮರಿ ಮಾಡೋಕ್ಕೆ. ಪಾಪ ಇನ್ನು ಕಟ್ ಮಾಡಿ ಇನ್ನು ಅದು ಗೂಡೆಲ್ಲ ಕಿತ್ತಾಕಿ ನಮ್ಗೆ ಯಾಕೆ ಪಾಪ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಕಟ್ ಮಾಡಲಿಲ್ಲ, ಹಂಗೆ ಬಿಟ್ಬಿಟ್ರು. ಕೊನೆಗಳೆಲ್ಲ ಕಟ್ ಮಾಡಿಬಿಟ್ಟು ಆ ಕೊನೆನ ಆ ಪಕ್ಷಿ ಗೂಡು ಇಟ್ಕೊಂಡಿರೋ ಕೊನೆನ ಇನ್ನು ಹಂಗೆ ಬಿಟ್ಟರು. ಸರಿ ಅಂತ ಹೇಳ್ಬಿಟ್ಟು ಇನ್ನು ಈ ಕಡೆ ಸ್ವಲ್ಪ ಮೆಸ್ಸೆಲ್ಲ ಅವಾಗ ಸ್ವಲ್ಪ ತೆಗ್ದಿದ್ವಿ, ಈ ಕಡೆ ಗ್ಯಾಪ್ ಬಿಟ್ಟಿದ್ವಿ. ಮತ್ತು ಈ ನಾಯಿಗಳೆಲ್ಲ ವೇಸ್ಟ್ ಎಲ್ಲ ಎಳ್ಕೊಂಬಂದಲ್ಲೆಲ್ಲ ಫುಲ್ಲೆಲ್ಲ ಗಲೀಜು ಮಾಡವ ಆ ಕಡೆ ಹಸಿ ಬಂದುಬಿಟ್ಟು ನಮ್ಮ ಮನೆಯವ್ರು ಇನ್ನು ಅದನ್ನು ನೀಟಾಗೆಲ್ಲ ಮೆಸ್ಸೆಲ್ಲ ಪ್ಯಾಕ್ ಮಾಡಿಬಿಟ್ರು ಹಾಕಿ. ನಮ್ಮ ಮನೆಯವ್ರು ಹಂಗೆ ಯಾವಾಗಾದರೂ ಒಂದೊಂದ್ಸಲ ಈ ಥರ ಕೆಲಸ ಇಟ್ಕೊಂಡ್ರೆ ಫುಲ್ ಅಕ್ಕಪಕ್ಕ ಎಲ್ಲ ಸುತ್ತಮುತ್ತ ಎಲ್ಲ ನೀಟಾಗಿ ಕ್ಲೀನ್ ಆಗಬೇಕು. ಆ ಥರ ಕ್ಲೀನ್ ಮಾಡ್ತಾಯಿಲ್ಲ, ಅದು ಕೆಲಸ ಇಟ್ಕೊಂಡಿಲ್ಲ. ಮತ್ತು ನಾವು ಎಷ್ಟು ಸಲ ಹೇಳಿದ್ರು ಕೆಲಸ ಇಟ್ಕೊಳಲ್ಲ. ಹಂಗೆ ನೋಡಿ ಫುಲ್ ಬೇಕಾದ್ರೆ ಈ ಗಿಡ ಎಲ್ಲ ಕಟ್ ಮಾಡಿಬಿಡ್ತಾರೆ, ಮತ್ತೆ ಚಿಗುರ್ತಾ ಬಿಡು ಅಂತಂದು ಹೇಳ್ಬಿಟ್ಟು. ಇನ್ನು ನಮ್ಮ ಮನೆಯವ್ರ ದಾಸವಾಳ ಗಿಡ, ಕನಕಾಂಬರ ಗಿಡ ಇವೆಲ್ಲ ಜಾಸ್ತಿ ಹೂವು ಏನು ಬಿಡಲ್ವಲ್ಲ ಇವಾಗ. ಅಷ್ಟು ಕಟ್ ಮಾಡಿಬಿಡ್ತೀವಿ, ಮತ್ತು ಮಳೆಗಾಲಕ್ಕೆ ಚೆನ್ನಾಗಿ ಚಿಗುರ್ತವೆ ಅಂತಂದು ಹೇಳಿದ್ರು. ಮತ್ತು ಇವಾಗಷ್ಟು ಕಟ್ ಮಾಡಿಬಿಟ್ರೆ ಮತ್ತು ಹೂವು ಇರಲ್ಲ ನನಗೆ ಬಾಗಿಲಿಗೆ ಇಕ್ಕೋಕ್ಕೂ ಫೋಟೋಗಳ್ಗೆ ಇಡೋಕ್ಕೂ. ಹಂಗಾಗಿ ನಮ್ಮ ಮನೆಯವ್ರು ಹೂವಿನ ಗಿಡಗಳೇನು ಈಗೇನು ಕಟ್ ಮಾಡಬೇಡ, ಮತ್ತು ಮುಂದೆ ಇನ್ನು ಶ್ರಾವಣ ಬರ್ತಲ್ಲ, ಶ್ರಾವಣಕ್ಕೆ ಹೂವು ತೊಂದರೆ ಆಗ್ತೈತಿ, ಬಿಟ್ಟಷ್ಟು ಬಿಡಲೇಳು, ಇರಲಿ ಬಿಡು ಅಂತಂದೇಳಿ ಕಟ್ ಮಾಡಿಸ್ಲಿಲ್ಲ ಹೂವಿನ ಗಿಡಗಳೆಲ್ಲ. ಹಾಗೆ ನಮ್ಮ ಮನೆಯವ್ರು ಹಂಗೆ ಗಿಡ ಕಟ್ ಮಾಡೋಕ್ಕೆ ಬಂದರು ಅಂದರೆ ನಾನು ಗಿಡದ ಮುಂದೆನೇ ಇರ್ತೀನಿ. ನಮ್ಮ ಮನೆಯವ್ರು ಒಂದ್ಸಲ ಏನು ಮಾಡ್ತಾರೆ, ಅಷ್ಟು ಕಟ್ ಮಾಡಿಬಿಡ್ತಾರೆ ಚಿಗುರ್ತವೆ ಅಂತ. ಅವಾಗ ಏನಾಗುತ್ತೆ ಅಂದರೆ ಬಾಗಿಲಿಗೆ ಗಿಡ ಕೂಡ ಹೂವು ಇರಲ್ಲ. ಹಂಗೆ ಹೂವಿನ ಗಿಡಗಳು ಬಿಟ್ಬಿಟ್ಟು ಮತ್ತು ನೀನು ಏನಾದರೂ ಕಟ್ ಮಾಡ್ಕೊ ಅಂತಂದು ಹೇಳ್ಬಿಟ್ಟು. ಮತ್ತು ಈ ಕಡೆ ಇದು ಗಸಗಸೆ ಗಿಡ, ಇದು ಸೇಮ್ ಕೊಡೆ ಹೆಂಗಿರುತ್ತೆ ಹಂಗೆ ಕೊಡೆ ಅಳ್ಕೊಂಡಿರುತ್ತೆ ಗಿಡ ಸುತ್ತೂ. ನಮಗಿಲ್ಲಿ ನಮ್ಮ ಮನೆ ಮುಂದೆ ಸ್ವಲ್ಪ ಹಿಂಗೆ ಓಡಾಡೋವಾಗೆಲ್ಲ ತಲೆಗೆ ತಗ್ಲೋದು ಹಂಗಿದು ಕೊನೆಗಳು, ಅದಕ್ಕೆ ಅವೆಲ್ಲ ಸ್ವಲ್ಪ ಸುತ್ತು ಒಂದು ಸ್ವಲ್ಪ ಕಟ್ ಮಾಡೋಣ, ರೋಡ್ ಕಡೆ ಎಲ್ಲ ಓಡಾಡೋರಿಗೆಲ್ಲ ಇಬ್ಬಂದಿ ಆಗುತ್ತೆ ಅಂತ ಈ ರೋಡ್ ಸೈಡ್ ಇರೋವು ಮತ್ತು ಈ ಕಡೆ ಬಚ್ಚಲ ಸೈಡ್ ಇರೋವು ಇವೆಲ್ಲ ಸ್ವಲ್ಪ ಕಟ್ ಮಾಡ್ತಾಯಿದ್ರು. ಬೆಳಗ್ಗೆನೇ ನೀಟಾಗಿ ಅಷ್ಟು ಕಸ ಗುಡಿಸೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಮತ್ತು ಇವಾಗ ಇನ್ನೂ ಒಂದು ಸಲ ಕೆಲಸ ಬಿತ್ತು ನನಗೆ. ಹಾಗೆ ನಮ್ಮ ಮನೆಯವ್ರು ಏನಾದ್ರು ಕೆಲಸ ಇಟ್ಕೊಂಡ್ರೆ ಒಂದೇ ಸಲ ಮಾಡಲ್ಲ, ಅದೇನಾದ್ರೆ ನನಗೆ ಡಬಲ್ ಕೆಲಸ ಇಡ್ತಾರೆ. ಬೆಳಗ್ಗೆನೇ ಈಗ ಕೆಲಸ ಮಾಡಿದರೆ ನನಗೆಲ್ಲ ಕಸ ಗುಡಿಸ್ಕೊಂಡು ಒಂದೇ ಸಲ ಕಸ ಗುಡ್ಸಂಗಿರೋದಲ್ಲ. ಇವಾಗ 2 ಸಲ ಎಲ್ಲ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಹಾಗಂಗೆ ನಮಗೇನಂದರೆ ಈ ಗಿಡ ಇರೋದಕ್ಕೆ ಸ್ವಲ್ಪ ನೆರಳು ಬಿಸಿಲು ಕಾಲಕ್ಕೆ ಚೆನ್ನಾಗಿರ್ತದಲ್ಲಿ, ಗಲೀಜು ಜಾಸ್ತಿ, ಎಲೆಗಳು ಹಣ್ಣುಗಳು ಜಾಸ್ತಿ ಬಿಡ್ತವೆ. ಇದು ನಮ್ಮ ಮನೆಯವರು ನಾವು ಈ ಗಿಡ ಹಾಕೋವಾಗಲೇ ಒಂದು 3-4 ವರ್ಷ ಆಯ್ತೇನೋ. ನಮ್ಮ ಮನೆಯವ್ರು ಇದನ್ನು ದುಡ್ಡಿಗೆ ತಂದಾಕಿದ್ರು ಗಿಡನ. ಮತ್ತು ಈ ಕಡೆ ಗಿಡದಿಂದ ಆ ಕಡೆ ಬೇರೋಗ್ಬಿಟ್ಟು ಬಚ್ಚಲಿಂದೆ ಕೂಡ ಒಂದು ಗಿಡ ಆಗಿದೆ, ಅದು ಕೂಡ ದೊಡ್ಡದಾಗಿ ಆಗಿಬಿಟ್ಟೈತೆ ಗಿಡ. ನಮ್ಮ ಮನೆಯವ್ರು ಇನ್ನು ಆ ಕಡೆ ಇರೋದು ಕಟ್ ಮಾಡಿದ್ದು ಒಂದೇ ಸಾಕು ಅಂದರೆ ಇಡ್ಲಿ ಬಿಡು ಪಾಪ, ಇನ್ನು ಅದರಲ್ಲಿ ಪಕ್ಷಿಗಳು ಅವೆಲ್ಲ ಬಂದು ಕೂತ್ಕೊಂತಾವೆ ಇಡ್ಲಿ ಅಂತ ಹೇಳ್ಬಿಟ್ಟು ಕಟ್ ಮಾಡಲಿಲ್ಲ. ಕೊನೆಗಳು ಮಾತ್ರ ಸ್ವಲ್ಪ ಆ ಕಡೆ ಈ ಕಡೆ ತಲೆಗೆ ತಗಲೋ ಮಾತ್ರ ಸ್ವಲ್ಪ ಕಟ್ ಮಾಡಿದ್ರು. ನಾನಿನ್ನು ಕಟ್ ಮಾಡಿರೋ ಕೊನೆಗಳು ಅವೆಲ್ಲ ತಗೊಂಡೋಗ್ಬಿಟ್ಟು ಮತ್ತು ಇನ್ನು ತಾಗಿ ಬಂದು ಮತ್ತು ಇದನ್ನೆಲ್ಲ ಕಸ ಎಲ್ಲ ನೀಟಾಗೆಲ್ಲ ಗುಡಿಸ್ಕೊತಾ ಇದ್ದೀನಿ. ಬೆಳಗ್ಗೆ ಎಲ್ಲ ಕ್ಲೀನಾಗಿ ಗುಡಿಸಿದ್ದೆ, ಮತ್ತು ಇವತ್ತು ನನಗೆ 2 ಟ್ರಿಪ್ ಕಸ ಗುಡ್ಸಂಗೆ ಆಗೋಯ್ತು. ಇನ್ನು ಸಾಯಂಕಾಲ ಒಂದು ಟ್ರಿಪ್ ಗುಡಿಸಿದ್ರೆ 3 ಸಲ ಕಂಪಲ್ಸರಿ ಬೆಳಗ್ಗೆ ಸಾಯಂಕಾಲ ಗುಡಿಸ್ತಾನೆ ಇರ್ಬೇಕು ನಮ್ಮ ಮನೆ ಹತ್ರ. ಸಾಯಂಕಾಲ ಯಾವಾಗಾದ್ರೂ ಒಂದೊಂದ್ಸಲ ಊರಿಗೆ ಹೋಗಿದ್ದಿನ ನೋಡ್ತೀವಿ, ಸುಮಾರು ಅಂದರೆ ಒಂದು 2 ಟಪ್ ಕಸ ಆಗಿರುತ್ತೆ ಒಂದಿನ ಕಸ ಗುಡಿಸ್ತಿದ್ರೆ. ಇವರೊಂದು ತಿಂಗಳು ಮನೇಲಿ ಇಲ್ವೇನೋ ಅನ್ನೋ ಥರ ಇರ್ತೈತೆ, ಅಷ್ಟು ಕಸ ಬೀಳ್ತೈತಿ ಗಿಡದಿಂದ. ಇನ್ನಿದೆಲ್ಲ ಇಷ್ಟು ಕಸ ಇದ್ದರೆ ಇನ್ನು ನನ್ನ ಮಗಳು ಇನ್ನು ಆ ಕಡೆ ಕವರು ಪೇಪರ್ ಅವು ಇವು ಅವಳ ಆಟ ಸಾಮಾನು ಒಂದಷ್ಟು ಹಾಕಿರ್ತಾಳಲ್ಲಿ. ಅವು ನಾನು ಎಷ್ಟು ಸಲ ಬಿಸಾಕಿದ್ರೂ ಮತ್ತೆ ಯಾವ ಒಂದು ಹೊಸವೆಲ್ಲ ಹುಡುಕೊಂಡು ಅಲ್ಲಲ್ಲೇ ಹಾಕಿರ್ತಾಳೆ. ಡೈಲಿ ಏನಂದರೆ ಒಂದು ವಾರಕ್ಕೊಂದು ಸಲ ಈ ಥರ ಕ್ಲೀನ್ ಮಾಡ್ಕೊಳೋದೇ ಇರುತ್ತೆ ನನಗೆ ಕೆಲಸ. ನಮ್ಮ ಮನೆ ಮುಂದೆಲ್ಲ ಜಾಗ ಸ್ವಲ್ಪ ಜಾಸ್ತಿನೇ ಐತೆ, ಗಿಡಗಳು ಜಾಸ್ತಿ ಇದ್ದಾವಾಗಲಿ ಈ ಥರ ಕೆಲಸಗಳು ಜಾಸ್ತಿ ಸ್ವಲ್ಪ. ಆದರೆ ಇನ್ನು ಅಷ್ಟು ಸ್ವಲ್ಪನೇ ಗುಡಿಸ್ಕೊಳಕ್ಕಾಗಲ್ವಲ್ಲ, ಅಲ್ಲಿಂದ ನನಗೆ ಈ ಕಸ ಎಲ್ಲ ಗುಡಿಸೋ ಅಷ್ಟರಲ್ಲಿ ನಂಗೆ ಸುಮಾರು ಅಂದರೆ ಡೈಲಿ ಅಷ್ಟೇ ಬರೀ ಕಸ ಗುಡಿಸೋದಾದ್ರೆ ಒಂದು ಅರ್ಧ ಗಂಟೆ ಆಗುತ್ತೆ. ಮತ್ತು ಅದೆಲ್ಲ ಕಸ ಗುಡಿಸ್ಬಿಟ್ಟು ನೆಲಕ್ಕೆಲ್ಲ ನೀರು ಬಿಡೋದಾದರೆ ಕರೆಕ್ಟಾಗಿ 1 ಗಂಟೆ 1.5 ಗಂಟೆ ಮೇಲೇ ಆಗುತ್ತೆ ನನಗೆ.
ಇನ್ನು ಇವಾಗ ಇದನ್ನೆಲ್ಲ ಗುಡಿಸ್ಬಿಟ್ಟು ಆ ಕಡೆ ಎಲ್ಲ ನೋಡಿ ನಾನು ಕ್ಲೀನ್ ಮಾಡ್ಕೊಂಡು ಸುಮಾರು ಅಂದರೆ ಒಂದು ವಾರದ ಮೇಲೆ ಆಯ್ತೇನೋ ಅಷ್ಟೇ ನಾನು ಕ್ಲೀನ್ ಮಾಡ್ಕೊಂಡಿದ್ದೆಲ್ಲ. ಮತ್ತೆ ಇಷ್ಟು ಗಲೀಜಾಗ್ಬಿಟ್ಟೈತೆ. ಮತ್ತು ಈ ಕಡೆ ಸೊಂಪು ಹಾಕಿಲ್ಲ, ಇದೆಲ್ಲ ಏನು ಜಾಸ್ತಿ ದಿನ ಆಗಿತ್ತಿತ್ತೆಲ್ಲ ನೋಡಿಕೊಂಡು ಮತ್ತು ಇದು ಕಡೆನೆಲ್ಲ ವೇಸ್ಟ್ ಎಲ್ಲ ಬಿಸಾಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಈ ಕಡೆ ಸ್ವಲ್ಪ ಡ್ರಿಪ್ ಪೈಪುಗಳಿದ್ವು, ಇನ್ನು ಅವನ್ನೆಲ್ಲ ಅಲ್ಲೇ ಇದ್ವು. ಇವಾಗಿನ್ನು ಅದೆಲ್ಲ ಕ್ಲೀನ್ ಮಾಡಿದ್ವಲ್ಲ, ನಮ್ಮ ಮನೆಯವರೆಲ್ಲ ಸುತ್ತಬಿಟ್ಟೆಲ್ಲ ಒಂದು ಚೀಲಕ್ಕೆ ಕಟ್ಟಿಟ್ರಿ. ನಾನಿನ್ನು ಆ ಕಡೆ ಎಲ್ಲ ಫುಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದು ನೀಟಾಗೆಲ್ಲ ಗುಡಿಸ್ಕೊತಾ ಇದ್ದೀನಿ. ಇನ್ನೊಂದು ಕೆಲಸ ಐತಿಲ್ಲ ಏನಂದ್ರೆ ಆ ಎಕ್ಕೆ ಗಿಡ ಒಂದು ಸ್ವಲ್ಪ ಯಾರಾದರೂ ಕಡಿಯೋರಿದ್ದರೆ ಅವ್ರ ತ ಕಡಿಸ್ಬೇಕು, ಒಂದೇ ಒಂದು ಕೊನೆ ಬಿಟ್ಬಿಟ್ಟು. ಇನ್ನು ಆ ಗಿಡದಿಂದ ಸೊಂಪು ಹತ್ರ ಜಾಸ್ತಿ ಎಲೆಗಳು ಹೂವು ಜಾಸ್ತಿ ಬಿದ್ದಿರುತ್ತವೆ. ಹಂಗಾಗಿ ಅದನ್ನು ಒಂದು ಸ್ವಲ್ಪ ಕಟ್ ಮಾಡಿಸ್ಬೇಕು, ಯಾರನ್ನ ಕಟ್ ಮಾಡೋ ಅಂಥವ್ರು ಬಂದರೆ ಗಿಡನ. ಸಾಮಾನ್ಯಕ್ಕೆ ಅದನ್ನು ಯಾರೋ ಕಟ್ ಮಾಡಲ್ಲ ಗಿಡಗಳು, ಯಾಕಂದರೆ ಈ ಬೆಳೆ ಎಕ್ಕೆ ಗಿಡ ಕಡಿಬಾರ್ದು ಅಂತಾರಲ್ಲ, ಹಂಗೆ. ಅವಾಗ ಒಂದು ಸಲ ಯಾರ ತಗೋ ಕಟ್ ಮಾಡಿಸಿದ್ರು ನಮ್ಮ ಮನೆಯವರು, ಮತ್ತು ಅವ್ರನ್ನ ಯಾರನ್ನ ಕರ್ಕೊಂಬಂದು ಈ ಸಲ ಕಟ್ ಮಾಡಿಸ್ಬೇಕು. ಜಾಸ್ತಿ ಬೆಳೆದ್ಬಿಟ್ಟೈತೆ ಅದು, ಮತ್ತು ಸೊಂಪಿಗೆಲ್ಲ ಇದಾಗ್ತೈತೆ ಅಂತ ಕಟ್ ಮಾಡಿಸ್ಬೇಕು. ನೋಡಿ ಪಾಪ ಇಲ್ಲಿ ಪಕ್ಷಿ ಗೂಡು ಇಟ್ಕೊಂಡೈತೆ, ಅದ್ರಾಗ 3-4 ಗುಡ್ಡ ಇದೆ ಪಾಪ. ಅದು ಡೈಲಿ ಆ ಗೂಡು ಹತ್ರ ಬರ್ತೈತೆ, ನೋಡ್ತೈತೆ, ಹೋಗ್ತೈತೆ. ಅದಕ್ಕೆ ನಾನು ನಮ್ಮ ಮನೆಯವ್ರಿಗೆ ಇನ್ನು ಕೊರೆನ ಕಟ್ ಮಾಡಬೇಡ ಅಂತ ಕಟ್ ಮಾಡಿಸ್ಲಿಲ್ಲ. ನಮ್ಮ ಮನೆ ಮುಂದೆ ಹಿಂಗಿರುತ್ತೆ. ಬಚ್ಚಲ್ಗೆ ಅಂದ್ಕೊಂಡು ಎಳ್ಳು ಚೆನ್ನಾಗಿರುತ್ತೆ ಗಿಡದಿಂದ. ನಮ್ಮ ಮನೆಯವರೆಲ್ಲ ಸುತ್ತೀನಿ ವೀಡಿಯೋ ತೆಗಿತಿದ್ರು. ನಾನು ಈ ಕಡೆ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ನೀಟಾಗೆಲ್ಲ ಇನ್ನು ಟಬ್ಬಿಗೆ ತುಂಬ್ಕೊಂಡು ಬರೋಣ ಅಂತ ಎಲ್ಲ ಟಬ್ಬಿಗೆ ತುಂಬಿಕೊಂಡೆ. ಈಗ ಟಬ್ಬಿಗೆಲ್ಲ ತುಂಬ್ಕೊಂಡು ಬರೋಣ ಅಂತ ಹೊರಟೆ. ಸುಮಾರು ಅಂದರೆ ಎಲ್ಲನೂ ಇವತ್ತು ಒಂದು 3 ಟಬ್ ಮೇಲೇ ಕಸ ಎಲ್ಲ ಎತ್ತಾಕಿದ್ನೇನು. ಆ ಥರ ಒಂದು ವಾರಕ್ಕೂ 15 ದಿನ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಎಲೆಗಳು ಕಸ ಜಾಸ್ತಿ ಬೀಳ್ತಾ ಇರ್ತಾ, ಅಲ್ಗೂ ಆ ಕಡೆ ಎಲ್ಲ ಏನು ಕ್ಲೀನ್ ಮಾಡಲಿಲ್ಲ, ಮೇಯ್ನ್ ಮಾತ್ರ ಕ್ಲೀನ್ ಮಾಡಿಕೊಂಡೆ. ಅದಾಯ್ತು. ಇನ್ನೂ ಅಡುಗೆ ಏನೂ ಮಾಡಿರಲಿಲ್ಲ. ಮತ್ತು ಅದಾದಮೇಲೆ ಸ್ವಲ್ಪ ಸಪ್ಪೆ ನೀರು ಮುದ್ದೆ ಮಾಡೋಣ ಅಂತ ಇವತ್ತು ಬೆಳಗ್ಗೆನೇ ಸಪ್ಪೆ ನೀರು ಮುದ್ದೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ತಿಂಡಿ ಅಡುಗೆ ಅಂದರೆ ಸ್ವಲ್ಪ ಲೇಟ್ ಆಗೋಗುತ್ತೆ, ಒಂದು ಸಲ ಅಡುಗೆನೇ ಮಾಡೋಣ ಇವತ್ತು ಅಂತ. ನಮ್ಮ ಮನೆಯವ್ರ ಫೇವ್ರೇಟ್ ಇದು ಸಪ್ಪೆ ನೀರು ಮುದ್ದೆ. ಡೈಲಿ 3 ಊಟನೂ ಮಾಡಿಟ್ಟು ತಿಂತಾರೆ ಹಂಗೆ. ಹಳ್ಳಿ ಕಡೆ ಹಿಂಗೇನೋ ಜಾಸ್ತಿ ಈ ಸಪ್ಪೆ ನೀರು ಮತ್ತು ಸೊಪ್ಪಿನ ಸಾರು ಈ ಥರ ಸಾಂಬಾರುಗಳು ಜಾಸ್ತಿ ಈ ಕಡೆ. ಯಾರ ಮನೇಲಿ ನೋಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಯಾರೋ ಒಬ್ಬರು ಬೆಳಗ್ಗೆ ತಿಂಡಿ ಮಾಡೋದು. ಏನು ಸಾರು ಅಂದರೆ ಸಪ್ಪೆ ನೀರು, ಸೊಪ್ಪಿನ ಸಾರು ಈ ಥರ ಹೇಳ್ತಾ ಇರ್ತಾರೆ. ಇವತ್ತು ನಾನು ಸಪ್ಪೆ ನೀರು ಮಾಡೋಣ ಅಂತ ಸಪ್ಪೆ ನೀರೇ ಮಾಡ್ತಾಯಿದ್ದೀನಿ. ಇನ್ನು ಮನೇಲಿ ಸಪ್ಪೆ ನೀರು ಅಂದರೆ ಸಾಕು, ನನ್ನ ಮಗಳು ಸಪ್ಪೆ ನೀರು ಮುದ್ದೆ ಊಟ ಮಾಡೋಣ. ಅವಳು ಸ್ವಲ್ಪ ರಾತ್ರಿ ಸ್ವಲ್ಪ ಮೊಟ್ಟೆ ಸಾಂಬಾರು ಮಾಡಿದ್ದೆ, ಅದು ಸ್ವಲ್ಪ ಐತೆ. ಅದಕ್ಕಾಗಿ ಅವಳನ್ನು ಅದರಲ್ಲಿ ಅನ್ನ ಊಟ ಮಾಡ್ತಾಳೆ ಅಂತಂದು ಹೇಳ್ಬಿಟ್ಟು ನನಗೂ ನಮ್ಮ ಮನೆಯವ್ರು ಸಪ್ಪೆ ನೀರು ಮುದ್ದೆ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ದರೆ ಚೆನ್ನಾಗಿತ್ತು ಕಲಸೋದಕ್ಕೆ. ಇನ್ನು ಕೊತ್ತಂಬರಿ ಸೊಪ್ಪಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಫ್ರಿಜ್ಜಲ್ಲಿ ಖಾಲಿಯಾಗಿತ್ತಲ್ಲ, ಹಂಗಾಗಿ ಸ್ವಲ್ಪ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿ ಕಲಿಸ್ತಾ ಇದ್ದೀನಿ ಇಲ್ಲಿ. ಹಳ್ಳಿನಲ್ಲಿ ಈ ಥರ ಸಪ್ಪೆ ನೀರು ಮುದ್ದೆ ನೀನು ಯಾವ ಟಿಫನ್ ಇಕ್ಕಿದ್ರು ಕೂಡ ಅವ್ರು ತಿನ್ನಲ್ಲ, ಅಷ್ಟು ಇಷ್ಟಪಡ್ತಾರೆ ಸಪ್ಪೆ ನೀರು ಮುದ್ದೆ ಅಂದರೆ. ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಸಪ್ಪೆ ನೀರು ಮುದ್ದೆ ಇಷ್ಟ ಜಾಸ್ತಿ. ಡೈಲಿ ಮಾಡಿದ್ರು ಕೂಡ ಬೇಡ ಅನ್ನಲ್ಲ. ಹಂಗೆ ಏನಂದರೆ ನಮ್ಮ ಮನೇಲಿ ನಮ್ಮ ಮಗಳು ಒಬ್ಬರು ಊಟ ಮಾಡಲ್ಲ ಅಷ್ಟೇ ಸಪ್ಪೆ ನೀರು ಮುದ್ದೆ ಅಂದರೆ. ಸಪ್ಪೆ ನೀರು ಮುದ್ದೆ ಮಾಡಿದ್ದೀವಿ ಅನ್ಕೊ ಅವಳಿಗೆ ಬೇರೆ ಏನಾದ್ರು ತಿಂಡಿನೋ ಏನಾದರೂ ಮಾಡಬೇಕು. ಅದಕ್ಕೆ ಜಾಸ್ತಿ ಮಾಡೋಕ್ಕೋಗಲ್ಲ, ಯಾವಾಗಾದರೂ ಒಂದೊಂದು ಸಲ ನಮ್ಮ ಮನೆಯವ್ರು ಕೇಳಿದಾಗ ಮಾತ್ರನೇ. ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಿಗೋಣ ಒಂದು ನಾಳೆ ಒಳ್ಳೆ ವಿಡಿಯೋ ನಂತರ. ಬಾಯ್.